ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಯೋಧ್ಯೆಯ ಶ್ರೀ ರಾಮ ಮಂದಿರದಿಂದ ಬಹಳ ಬೇಸರವನ್ನು ಉಂಟು ಮಾಡುವಂಥ ಬೆಳವಣಿಗೆಗಳು ನಡೆದಿದ್ದಾವೆ ಕಳೆದ 2 ದಿನಗಳಿಂದ. ನಿಮಗೆ ಗೊತ್ತು, ಅಲ್ಲಿ SITಯನ್ನು ಸ್ಥಾಪಿಸಲಾಗಿತ್ತು. ಆ SITಯ ತನಿಖೆಯ 150 ಪುಟಗಳ ವರದಿಯನ್ನು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ನೀಡಲಾಗಿದೆ, ಯೋಗಿ ಆದಿತ್ಯನಾಥ್ ಅವರಿಗೆ. ಈಗಾಗಲೇ FIR ದಾಖಲಾಗಿದೆ. ಕೃಷ್ಣಮೋಹನ್ ಅನ್ನುವಂಥ ಟ್ರಸ್ಟಿ FIR ದಾಖಲು ಮಾಡಿದ್ದಾರೆ. FIR ಆಗೋಕ್ಕಿಂತ ಮುಂಚೆ ಮಾಡುವಂಥ ಜಪ್ತಿಯನ್ನು ನ್ಯಾಯಾಲಯ ಅದನ್ನು ಪರಿಗಣಿಸುವುದಿಲ್ಲ. FIR ಆದಮೇಲೆ ನಡೆಯುವಂಥ ತನಿಖೆ ಏನಿದೆ ಅದನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಮತ್ತು ಅದನ್ನು ಸಾಕ್ಷ್ಯಾಧಾರ ಅಂತ ಹಿಡಿಯುತ್ತೆ. ಹೀಗಾಗಿ SIT ಅವರು ಏನೀಗ ತನಿಖೆಯನ್ನು ಮಾಡಿದಾರೋ, ಜಪ್ತಿ ಮಾಡಿದಾರೋ, ಅದನ್ನು ಕೂಡ ಅವರು ಈಗ ಪೊಲೀಸರಿಗೆ ವಹಿಸಿಕೊಡಬೇಕಾಗತ್ತೆ. 3 ಜನ ಅಧಿಕಾರಿಗಳನ್ನು ನೇಮಕಾತಿ ಮಾಡಲಾಗಿತ್ತು. ಒಬ್ಬ IG, ಒಬ್ಬರು ಫೈನಾನ್ಸ್ ಸೆಕ್ರೆಟರಿ ಆಫ್ ಉತ್ತರ ಪ್ರದೇಶ್ ಗೌರ್ಮೆಂಟ್ ಆ್ಯಂಡ್ ಡಿವಿಷನಲ್ ಕಮಿಷನರ್. 3 ಜನ ಈ ಕಮಿಟಿನಲ್ಲಿ ಇದ್ದರು. ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಹೇಳಿದರು, 500 ವರ್ಷಗಳ ಕಾಲಕ್ಕಾದ ನಾವು ಒಂದು ಮಂದಿರವನ್ನು ಕಟ್ಟಿದ್ದೇವೆ, ಈ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ನಂಗೆ 15 ದಿವಸ ಟೈಮ್ ಕೊಡ್ರಿ ಅಂತ. 8 ಜನರ ಮೇಲೆ ಮೊಕದ್ದಮೆ ದಾಖಲಾಗಿದೆ. ಅವ್ರು ಯಾರು ಅಂತ ಮೊದಲು ಹೇಳಿಬಿಡ್ತೀನಿ ನಿಮಗೆ. ಮೊದಲನೇದಾಗಿ ರಾಮಶಂಕರ್ ಯಾದವ್ ಅಂತ, ಅಲಿಯಾಸ್ ಟಿನ್ನು ಯಾದವ್. ಈತ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಗೆ ತೀರಾ ಹತ್ತಿರವಾದಂಥ ವ್ಯಕ್ತಿ. ಈತ ಒಂದು ಆಟೋ ರಿಕ್ಷಾವನ್ನು ಓಡಿಸ್ತಾ ಇದ್ದ, ಅದರ ನಂತರ ಟೆಂಪೋ ಓಡಿಸ್ತಾ ಇದ್ದ. ಈತ ಚಂಪತ್ ರಾಯ್ ಅವರ ಡ್ರೈವರ್ ಆಗಿದ್ದವನು. ಚಂಪತ್ ರಾಯ್ ಅಂತಂದರೆ ಈ ತೀರ್ಥಕ್ಷೇತ್ರ ನ್ಯಾಸ್ ಅಂತ ಏನು ಮಾಡಿದ್ದಾರೆ, ಅಯೋಧ್ಯ ಶ್ರೀ ರಾಮ ಮಂದಿರ ನ್ಯಾಸ್ ಅಂತೇನಿದೆ, ಅದರ ಟ್ರಸ್ಟಿ ಸೆಕ್ರೆಟರಿ ಆಗಿರೋರು ಈ ಚಂಪತ್ ರಾಯ್ ಅವರು. ಚಂಪತ್ ರಾಯ್ ಅವರ ಡ್ರೈವರ್ ಆಗಿದ್ದ. ತದನಂತರ ಈತ ಪರ್ಸನಲ್ ಸೆಕ್ರೆಟರಿ ಆದ. ಮುಂದೆ ಆತನೇ ಸರ್ವ ಆದವರು. ಏನಾದರೂ ನೀವು ಚಂಪತ್ ರಾಯ್ ಹತ್ರ ಯಾರೇ ಹೋಗ್ಬೇಕಂದ್ರೂ ಈತನ ಮೂಲಕವೇ ಹೋಗಬೇಕು, ಆ ರೀತಿಯ ವ್ಯವಸ್ಥೆ. ಈತನಿಗೆ ಈಗ ಏರ್ಪೋರ್ಟ್ ಎದುರುಗಡೆ, ಏನು ವಾಲ್ಮೀಕಿ ಏರ್ಪೋರ್ಟ್ ಇದೆ ಅಯೋಧ್ಯದಲ್ಲಿ, ಅದರ ಎದುರುಗಡೆ 70 ಕೊಠಡಿಗಳುಳ್ಳಂಥ ಸುಸಜ್ಜಿತವಾದ ಹಾಸ್ಟೆಲ್ ಇದೆ ಅವನು. ಆಮೇಲೆ ಅಯೋಧ್ಯೆಯ ಅತ್ಯಾಧುನಿಕವಾದ ಹಲವಾರು ಹೋಟೆಲ್ಗಳಲ್ಲಿ ಈತನ ಪಾಲುದಾರಿಕೆ ಇದೆ. ಹಲವಾರು ಕಾರುಗಳನ್ನು, ಬೆಲೆ ಬಾಳುವ ಕಾರುಗಳನ್ನು ಇಟ್ಕೊಂಡಿದ್ದಾನೆ, ಅವುಗಳನ್ನು ಬಾಡಿಗೆಗೆ ಬಿಟ್ಟಿದ್ದಾನೆ. ಜೊತೆಗೆ ನಗ, ನಾಣ್ಯ, ದುಡ್ಡು, ಬ್ಯಾಂಕ್ ಡೆಪಾಸಿಟ್ಟು ಎಲ್ಲವೂ ಕೂಡ ಈತನಲ್ಲಿ ಇರುವುದು ದಾಖಲೆಗಳು ಸಿಕ್ಕಿದ್ದಾವೆ ಈತನ ತನಿಖೆಯ ವೇಳೆ. ಮಜಾ ಅಂದರೆ ಈ ಎಲ್ಲ ರೇಡ್ ಮಾಡಿಸಿದಲ್ಲ, ರೇಡ್ ಮಾಡುವಾಗ ಜೊತೆಗೆ ಅಗೇನ್ ದ ಸೇಮ್ ಚಂಪತ್ ರಾಯ್ ಅವ್ರ ಜೊತೆ ಇದ್ದರು. ಮೊದಲೇ ವ್ಯಕ್ತಿ ಹೆಸರು ಹೇಳಿದೆ, ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್. ಅದಾದಮೇಲೆ ಲವಕುಶ ಮಿಶ್ರಾ ಅಂತ, 3ನೇದವ ಅನುಕಲ್ಪ ಮಿಶ್ರಾ, 4ನೇದು ಅವಿನಾಶ್ ಶುಕ್ಲಾ, ಮನೀಶ್ ಯಾದವ್, ರಮಾಶಂಕರ್ ಮಿಶ್ರಾ, ಸುಭಾಷ್ ಚಂದ್ರ ಶ್ರೀವಾಸ್ತವ್, ಕರುಣೇಶ್ ಪಾಂಡೆ. ಈ 8 ಜನ ಇದರಲ್ಲಿ ಆರೋಪಿಗಳು. ಇವರು ಮಾಡಿರುವಂಥ ಎಲ್ಲ ದಾಂಧಲೆಗಳು, ಎಲ್ಲ ಅವ್ಯವಹಾರಗಳು, ಇವರು ಕಳ್ಳತನ ಸಂಚು ಎಲ್ಲ ಹೊರಗಡೆ ಬಿದ್ದಿದೆ. ಇವ್ರ ಬಳಿ ಒಬ್ಬೊಬ್ಬರ ಬಳಿ 50 ಕೋಟಿ, 60 ಕೋಟಿ, 80 ಕೋಟಿ ಈ ರೀತಿ ಆಸ್ತಿಗಳು, ಆಮೇಲೆ ನಗ ನಾಣ್ಯಗಳು, ಕಾರುಗಳು, ಐಫೋನ್ಗಳು ಎಲ್ಲವೂ ಲಭ್ಯ ಆಗಿದ್ದಾವೆ. ಯಾವ ಮಟ್ಟಿಗೆ ಅಂದರೆ, ನಿನ್ನೆ ಕಡುಬಡವನಾಗಿದ್ದ ವ್ಯಕ್ತಿ ಇವತ್ತು ಬಂಗ್ಲೆಯ ಮಾಲೀಕನಾಗಿದ್ದಾನೆ. ಊರ ಜನ ಹುಬ್ಬೇರಿಸ್ತಾ ಇದ್ದಾರೆ, ಹಿಂಗಾದಾಯ್ತಾ ಅಂತ. ಆದರೆ ಈ ಶ್ರೀರಾಮ ಮಂದಿರದ ಟ್ರಸ್ಟ್ನಲ್ಲಿರೋರಿಗೆ ಅನುಮಾನವೇ ಬರಲಿಲ್ಲ. ಚಂಪತ್ ರಾಯ್ ಆಗಿರಬಹುದು, ಅನಿಲ್ ಮಿಶ್ರಾ ಆಗಿರಬಹುದು, ಗೋಪಾಲ್ ರಾವ್ ಅವ್ರಿಗಿರ್ಬೋದು, ಇವ್ರು ಯಾರಿಗೂ ಅನುಮಾನ ಬರಲಿಲ್ಲ. ನಮಗೆ ಅದಕ್ಕಿಂತ ಮಜಾ ಅಂದರೆ, ಜೂನ್ 7ನೇ ತಾರೀಕಿಗೆ ಇದರ ಕುರಿತಾಗಿ ದೊಡ್ಡದಾದಂಥ ವಿವಾದ ಆಗುತ್ತೆ. ವಿವಾದ ಆದ ದಿವಸವೇ ಚಂಪತ್ ರಾಯ್ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ. ಏನಂತ, ಇದೆಲ್ಲ ಸುಳ್ಳು ಸುದ್ದಿ, ಸುಮ್ಮನೆ ಶ್ರೀರಾಮ ಮಂದಿರದ ಮೇಲೆ ಕೆಟ್ಟ ಹೆಸರು ತರಲಿಕ್ಕೆ, ಕಳಂಕವನ್ನು ಉಂಟು ಮಾಡಲಿಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ, ಯಾವ ಅವ್ಯವಹಾರ ನಡಲಿಕ್ಕೆ ನಾವು ಬಿಟ್ಟಿಲ್ಲ ಅಂತ. ಅಷ್ಟು ಖಚಿತ ಇದ್ದ ಮನುಷ್ಯ ರೇಡ್ ಸಂದರ್ಭದಲ್ಲಿ ಸರಿಯಾಗಿ ಇಂತಿಂಥವರ ಮನೆಗೇ ಕರ್ಕೊಂಡು, ಬಾತ್ರೂಮಲ್ಲಿ ನೋಟಿನ ಬಂಡಲ್ಗಳ ರಾಶಿ ಸಿಕ್ಕಿದಾವ್ರಿ, ಬೆಳ್ಳಿ ವಸ್ತುಗಳು ಸಿಕ್ಕಿದ್ದಾವೆ, ಏನೆಲ್ಲ ಸಿಕ್ಕಿದ್ದಾವೆ, ಹೇಗೆ ಕರೆಕ್ಟಾಗಿ ಕರ್ಕೊಂಡು ಹೋದರು, ಹೇಗೆ ಕರೆಕ್ಟಾಗಿ ಜಪ್ತಿ ಮಾಡಿಸಿದರು. ಮೊದಲನೇದಾಗಿ ಯಾವಾಗ ಈ ರೀತಿಯಾದಂಥ ಅವ್ಯವಹಾರ, ಅಕ್ರಮ, ಕಳ್ಳತನ, ಈಗ ಶ್ರೀರಾಮಚಂದ್ರನ ದೇವಸ್ಥಾನ, ಒಬ್ಬ ಮಡಿವಾಳ ಹೇಳಿರೋ ಮಾತಿಗೆ ಶ್ರೀರಾಮ ಸೀತೆ ಅಗ್ನಿ ಪ್ರವೇಶ ಮಾಡುವವರೆಗೂ ಬಿಡಲ್ಲ. ಸಂದೇಹ ಬಂದಿದೆ ನನ್ನೊಬ್ಬ ಪ್ರಜೆಗೆ, ನಾನು ರಾಜನಾಗಿ ಪಾರದರ್ಶಕವಾಗಿರಬೇಕು, ನಿಸ್ಪೃಹ ಆಗಿರಬೇಕು, ಚಾರಿತ್ರ್ಯವನ್ನು ಹೊಂದಿದವನಾಗಿರಬೇಕು ಅನ್ನೋದು ಅವರ ಸಂಕಲ್ಪ ಆಗಿತ್ತು. ಯಾರು? ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಆತನ ದೇವಸ್ಥಾನದಲ್ಲಿ ಈ ರೀತಿ ಹಗರಣದಲ್ಲಿ ಪರೋಕ್ಷವೋ ಅಪರೋಕ್ಷವೋ ಇರುವಂಥ ವ್ಯಕ್ತಿಗಳು ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ. ಏನಂದರೆ, ಡೈರೆಕ್ಟ್ ಲಯಬಿಲಿಟಿ ಇಲ್ಲ ಅಂತ. ಲೀಗಲ್ ಭಾಷೆಯಲ್ಲಿ ಇವರಿಗೆ ಡೈರೆಕ್ಟ್ ಲಯಬಿಲಿಟಿ ಇಲ್ಲ ಇವ್ರ ಮೇಲೆ. ಚಂಪತ್ರ ಹೆಸರಿಲ್ಲ ಅಕ್ಯೂಸ್ಡ್ ಒಳಗಡೆ.
ಆ ರೆಸ್ಟ್ಲೆಸ್ ವೆಟ್ಲೆಸ್ ಲಯಬಿಲಿಟಿ ಅಂತಿದೆಯಲ್ಲ ಅದಿದ್ದೇ ಇರುತ್ತಲ್ಲ. ಅಂದರೆ ನಾವು ಇವ್ರನ್ನ ಸೇರಿಸಿದ್ದೀವಿ, ಇವು ಈ ದಂಧೆ ಮಾಡಿದ್ದಾನೆ. ಒಬ್ಬ ಕೊಲೆ ಮಾಡಲ್ಲ, ಕೊಲೆ ಮಾಡಲಿಲ್ಲ ಅಂದ ತಕ್ಷಣ ಕೊಲೆಗೆ ಸುಪಾರಿ ಕೊಟ್ಟಿಲ್ಲ ಅಂತ ಅರ್ಥ ಅಲ್ಲ. ಸುಪಾರಿ ಕೊಟ್ಟವನು ಇವನೇ ಮಾಸ್ಟರ್ ಮೈಂಡು, ಇವನೇ ಕಿಂಗ್ ಪಿನ್ನು, ಹೋಗಿ ಮಾಡಿ ಬಂದವರು ಅವರು. ಹಂಗಂತೇಳಿ ಇವ ಆರೋಪಿ ಹೌದಾ ಅಲ್ವಾ? ಅದರ ಕುರಿತಾಗಿ ಈಗ ತನಿಖೆ ಆಗಬೇಕಾಗಿದೆ. ಮತ್ತು ಇತರರು ಅಂತಿದೆ, 8 ಜನ ಮತ್ತು ಇತರರು. ಆ ಇತರರ ಬಗ್ಗೆ ಈಗ ದೊಡ್ಡ ಪ್ರಶ್ನೆ. ಆಮೇಲೆ ಇವ್ರ ಮೇಲೆ ಹಾಕಿರೋ ಸೆಕ್ಷನ್ಗಳನ್ನು ಹೇಳ್ಬಿಡ್ತೀನಿ. BNS ಭಾರತೀಯ ನ್ಯಾಯ ಸಂಹಿತೆ 306 ಸೆಕ್ಷನ್ 306 ಪ್ರಕಾರ ಒಬ್ಬ ಕ್ಲರ್ಕು, ಒಬ್ಬ ಅಕೌಂಟೆಂಟು, ಒಬ್ಬ ಪ್ಯೂನು, ಒಬ್ಬ ಅಟೆಂಡರು ಯಾರೇ ಕಳ್ಳತನ ಮಾಡಿದರೂ ಅದು BNS ಸೆಕ್ಷನ್ 306ಗೆ ಬರುತ್ತೆ. ಆ ಕೇಸನ್ನು ಇವ್ರ ಮೇಲೆ ಹಾಕಲಾಗಿದೆ. ಅದಾದಮೇಲೆ 316 ಕ್ರಿಮಿನಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಸ್ ಅನ್ನೋದಕ್ಕೆ 316 ಬರುತ್ತೆ. ಇನ್ನು 317 ಇದು ಸ್ಟೋಲನ್ ಪ್ರಾಪರ್ಟೀಸ್ ವಿಚಾರಕ್ಕೆ ಬರುವಂಥ ಸೆಕ್ಷನ್ ಇದು. ಅದಾದಮೇಲೆ ಸೆಕ್ಷನ್ 3 ಸಬ್ ಕ್ಲಾಸ್ 5 ಇದು ಅದು ಹಾಕಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸೆಕ್ಷನ್ 61 ಆಫ್ BNS ಹಾಕಿದ್ದಾರೆ. ಇದು ಭಾಳ ಮುಖ್ಯವಾದದ್ದು. ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ಇದ್ರ ಹಿಂದೆ ಅಂತ. ಅಂದರೆ ಇದು ಕೇವಲ ಕಳ್ಳತನಕ್ಕೆ ಸೀಮಿತ ಆಗಿದ್ದಲ್ಲ, ಇದ್ರ ಹಿಂದೆ ಭಾಳ ದೊಡ್ಡದಾದಂಥ ಸಂಚು ಇದೆ, ಅಪರಾಧಿಕ ಸಂಚು ಇದೆ ಇದ್ರ ಹಿಂದೆ. ಇದಕ್ಕೆ ಶಿಕ್ಷೆ ಎಷ್ಟು? ಶಿಕ್ಷೆ 10 ವರ್ಷಗಳ ಶಿಕ್ಷೆ ಇದೆ. ಅಲ್ಲಿಗೆ ಇವರ ಬಂಧನ ಕಂಪಲ್ಸರಿ, ಕಡ್ಡಾಯ. ಇವು ನಾನ್ ಬೇಲೆಬಲ್ ಅಫೆನ್ಸ್ಗಳಿವು. ಇದರ ಮಧ್ಯೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡ PM ಆಫೀಸಿಗೆ ಬರೀತಾರೆ, ಈ ರೀತಿ ಹಗರಣ ನಡೆದಿದೆ ಶ್ರೀರಾಮ ಮಂದಿರದಲ್ಲಿ, ದಯವಿಟ್ಟು ನೀವು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ತನಿಖೆಯನ್ನು ಮಾಡಿಸಬೇಕು. ಹೇಳಿ ಕೇಳಿ ನರೇಂದ್ರ ಮೋದಿ ಅವ್ರಿಗೆ ಈ ರೀತಿ ಯಾರಾದರೂ ಮೆಸೇಜ್ ಮಾಡಿದರೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅದೇನಿದೆ ನೋಡಿ ಅಂತ PM ಮೋದಿಯಿಂದ ಲೆಟ್ರ್ ಬರುತ್ತೆ. ಎಲ್ಲಿಗೆ ಬರುತ್ತೆ? ಈ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ನ್ಯಾಸ್ ಅಂತ ಇದೆಯಲ್ಲ ಟ್ರಸ್ಟ್, ಆ ಟ್ರಸ್ಟ್ನ ಚಂಪತ್ರಾಯ ಹತ್ರ ಬರ್ತಾರೆ. ಚಂಪತ್ರಾಯ PM ಹೇಳಿದಾಗ ತಕ್ಷಣ ಅವ್ರಿಗೆ ಅನುವು ಮಾಡಿ ಅಲ್ಲಿರುವಂಥ ವ್ಯವಸ್ಥೆನ ಮಾಡಿಕೊಡಬೇಕು ಮಾಡಿ. ಈತ ಅಲ್ಲಿಂದ ಉತ್ತರ ಬರೆದು ಕಳಿಸ್ತಾರೆ, ಈಗಾಗಲೇ ಇದರ ಕುರಿತು ತನಿಖೆ ನಡೀತಾ ಇರೋದ್ರಿಂದ ಮತ್ತೆ ನೀವು ತನಿಖೆ ಮಾಡಬೇಕಾದ ಅಗತ್ಯ ಇಲ್ಲ. ನೋಡಿ ಹೇಗಿದೆ, ಒಬ್ಬ ಪ್ರಧಾನಮಂತ್ರಿ ತನಿಖೆಯ ಬಗ್ಗೆ ಏನು ನಡೆದಿದೆ ಕೇಳಿದ್ದಾರೆ ಆಫೀಸಿಂದ, ಅದಕ್ಕೆ ಇವರ ಹಾರಿಕೆಯ ಉತ್ತರ ಹೇಗಿದೆ ನೋಡಿ. ಎರಡನೇದು, ಈ ತನಿಖೆ ನಡೀತಲ್ಲ, ತನಿಖೆ ನಡೆದ ಸಂದರ್ಭದಲ್ಲಿ ಇದನ್ನು ಮಾರ್ಫ್ ಮಾಡಲಾಗಿತ್ತು, CCTVಯನ್ನು ಮುಚ್ಚಲಾಗಿತ್ತು ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. 150 ಪೇಜಿನ ವರದಿ ಇದೆ. ಮತ್ತೊಂದು ಕಡೆ ಇದರಲ್ಲಿರುವಂಥ ಕೈವಾಡ ಏನಪ್ಪ ಅಂದರೆ, ಇವರು ಯಾರ್ಯಾರು ಇದ್ದಾರಲ್ಲ, ಈ ರಮಾಶಂಕರ್ ಮಿಶ್ರಾ ಇರಬಹುದು ಅಥವಾ ಸುಭಾಷ್ ಚಂದ್ರ ಶ್ರೀವಾಸ್ತವ್ ಇರಬಹುದು, ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ತಮ್ಮ ಕಡೆಯವ್ರನ್ನ ಬಂದು ಅದರಲ್ಲಿ ಸೇರಿಸ್ಬಿಡೋದು. ಯಾವನೊಬ್ಬ ಅಟೆಂಡರ್ ಬೇಕು, ನಮ್ಮವನ್ನೇ ತಗೋ, ದುಡ್ಡು ಎಣಿಕೆಗೆ ಒಬ್ಬ ಬೇಕು, ಇವನು ತಗೋ. ಇದಕ್ಕೆ ಯಾವುದೇ ಸ್ಟ್ಯಾಂಡರ್ಡ್ ಆಪರೇಷನ್ ಪಾಲಿಸಿ ಅನ್ನೋದು, ಆಪರೇಟಿವ್ ಪಾಲಿಸಿ ಇರಲಾರ್ದೆ ತಮಗೆ ಇಷ್ಟ ಬಂದವರ ನೇಮಕಾತಿ ಮಾಡಿದ್ದಾರೆ. ಅವರೆಲ್ಲರ ಕುರಿತಾಗಿಯೂ ಕೂಡ ಏನನ್ನೂ ಕಾಣಲಾರದ ಹಾಗೆ ಬೇಜವಾಬ್ದಾರಿತನವನ್ನು ತೋರಿಸಿದೆ ಈ ನ್ಯಾಸ್, ಈ ಟ್ರಸ್ಟ್. ನೇಮಕಾತಿ ಮಾಡುವಾಗ ನಿಮಗೆ ಅವ್ರಿಗೆ ಬೇಕಾದಂಥ ಏನೇನು ಶಿಷ್ಟಾಚಾರಗಳು ಬೇಕು ಅದು ಪಾಲಿಸಬೇಕು ಮತ್ತು ಆತನ ಮಾಹಿತಿಯನ್ನು ಸರಿಯಾಗಿ ಸಂಗ್ರಹ ಮಾಡಬೇಕು. ಅದಾದ ಮೇಲೆ ಆತ ಕೆಲಸ ಮಾಡುವ ಜಾಗದಲ್ಲಿ ಆತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾನಾ ಇಲ್ವಾ ಅನ್ನೋದನ್ನು ನೋಡಲಿಕ್ಕೆ ಒಂದಷ್ಟು ಜನರನ್ನು ನೇಮಕಾತಿ ಮಾಡಬೇಕು. ಯಾಕಂದರೆ ಈ ದೇಶದ ಅತ್ಯುನ್ನತವಾದಂಥ ದೇವಸ್ಥಾನಗಳಲ್ಲಿ ಇದು ಒಂದು. ನಾವು ಹೆಂಗೆ ತಿರುಪತಿ ಬಾಲಾಜಿ ಟೆಂಪಲ್ ಅಂತ ಕರಿತೀವಿ, ಆ ರೀತಿ ಇದು ಒಂದು ದೊಡ್ಡ ದೇವಸ್ಥಾನ. ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅದು ಈ ಮಹಾಕುಂಭ ನಡೆಯುವ ಸಂದರ್ಭದಲ್ಲಂತೂ ಕಾಲ್ತುಳಿತಕ್ಕೀಡಾಗಿ ಸಾವುಗಳಾಗುವ ಮಟ್ಟಿಗೆ ರಾಮ ಮಂದಿರಕ್ಕೆ ಜನ ನುಗ್ಗಿ ಬಂದರು. ಕೊನೆಗೆ ರೆಡ್ ಅಲರ್ಟ್ ಘೋಷಿಸಬೇಕಾಗಿತ್ತು. ನಾನು ಕಾಶಿನಲ್ಲೇ ಇದ್ದೆ ಅವಾಗ ಒಂದು ವಾರ. ನನಗೆ ಅಯೋಧ್ಯೆಗೆ ಹೋಗ್ಲಿಕ್ಕಾಗಲಿಲ್ಲ. ಯಾಕೆಂದರೆ ರೆಡ್ ಅಲರ್ಟ್ ಘೋಷಿಸಿದರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಾವ VVIP ಇದ್ದರೂ ಯಾರನ್ನೂ ಬಿಡಲ್ಲ ಅಲ್ಲಿ, ಅದಕ್ಕೆ ನೀವು ಕಾಶಿನಲ್ಲೇ ಉಳ್ಕೊಳ್ಳಿ ಅಂದ. ಗಂಗೆ ಇಲ್ಲೇ ಇರು ಅಂತ ಹೇಳಿದಾಳೆ ಅಂತ ಅಲ್ಲೇ ಉಳ್ಕೊಂಡೆ ನಾನು 4 ದಿವಸ. ಹಾಗಿದ್ದು ಕೂಡ ವಾರ್ಷಿಕ ಆದಾಯ ಎಷ್ಟು ಅಂತ ನೋಡಿದರೆ ಅಯೋಧ್ಯೆಯಲ್ಲಿ ಕಳೆದ ವರ್ಷದ್ದು 50 ರಿಂದ 60 ಕೋಟಿ ತೋರಿಸ್ತಾ ಇದೆ. ಬಾಲಾಜಿ ಟೆಂಪಲಲ್ಲಿ 700 ರಿಂದ 800 ಕೋಟಿ ಆಗುತ್ತೆ. ಬೇರೆ ಬೇರೆ ದೇವಸ್ಥಾನದಲ್ಲಿ 200-300 ಕೋಟಿ ರೂಪಾಯಿ ಆಗುತ್ತೆ. ಇಲ್ಲಿ ಯಾಕೆ 50 ರಿಂದ 60 ಕೋಟಿ? ಇಲ್ಲಂತೂ ದೊಡ್ಡ ದೊಡ್ಡ ದೇಶದ ಮತ್ತು ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ, ಬಂದು ಹರಕೆಯನ್ನು ಸಲ್ಲಿಸ್ತಾರೆ, ಉಂಡಿಗೆ ಹಾಕಿ ಹೋಗ್ತಾರೆ, ಬರಿಸಿ ಹೋಗ್ತಾರೆ. ಸಿಂಧಿ ಅಸೋಸಿಯೇಷನ್ ಅವ್ರು ಹೇಳಿದ್ದಾರೆ, ನಮ್ಮ ಇಟ್ಟಿಗೆ ಕತೆ ಏನಾಯ್ತು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ನಾವು ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ವಿ, ಏನಾಗಿದೆ ಅನ್ನೋ ಮಾಹಿತಿ ಬೇಕಲ್ಲ ಅಂತ. ಅಂದರೆ ಒಂದು ರೀತಿಯ ಅಪನಂಬಿಕೆ ಶುರುವಾಗಲಿಕ್ಕೆ ಕಾರಣ ಯಾರು? ಅದು ಪ್ರಶ್ನೆ. ಇಲ್ಲಿ ಯೋಗಿ ಆದಿತ್ಯನಾಥನ ದೂರಲಿಕ್ಕೆ ಸಾಧ್ಯವೇ ಇಲ್ಲ. ಯೋಗಿ ಆದಿತ್ಯನಾಥ್ ಒಂದು ಅದ್ಭುತವಾದ ಮಂದಿರವನ್ನು ಕಟ್ಟಿಸ್ಲಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿದರು. ಕಾನೂನುಬದ್ಧವಾಗಿ ಅದಕ್ಕೆ ಏನಾಗಬೇಕು ನರೇಂದ್ರ ಮೋದಿ ನೋಡಿಕೊಂಡ್ರು, ಸರ್ಕಾರ ನೋಡಿಕೊಂಡು.
ಅದಾದಮೇಲೆ ಇದು ಸರ್ಕಾರದ ಅಧೀನದಲ್ಲಿ ಇಲ್ಲದೇ ಇರುವ ಧರ್ಮದರ್ಶಿಗಳಿಂದ ಒಳಗೊಂಡಂಥ ದೇವಾಲಯ ಆಗಿರೋದ್ರಿಂದ ಅದರ ಆಡಳಿತ, ಅದರ ಹಣಕಾಸು ನಿರ್ವಹಣೆ ಎಲ್ಲವೂ ಕೂಡ ಟ್ರಸ್ಟ್ಗೆ ಸೇರಿದ್ದು. ಒಂದು ವೇಳೆ ಅದು ಸರ್ಕಾರಿ ದೇವಸ್ಥಾನ ಆಗಿದ್ದರೆ ಆವಾಗ ಅದು ಇಮ್ಮಿಡಿಯೇಟಾಗಿ ಅದರ ಎನ್ಕ್ವೈರಿಯ ರೀತಿಯೇ ಬೇರೆ ಇರೋದು. ರಿಟ್ ಹಾಕೋರು ರಿಟ್ ಹಾಕಿ ಅದು ಏನಾಗಬೇಕು ಅದು ಆಗಿಬಿಡೋದು, ಮುಂದೆ ಕೋರ್ಟ್ನಲ್ಲಿ ಅದರದ್ದು ಮುಂದಿನ ತನಿಖೆ ಏನಾಗೋದು ಆಗೋದು. ಇಲ್ಲಿ FIR ಆಗಲಾರದೆ ತನಿಖೆ ಆಗಲ್ಲ. ಈಗ ಪ್ರೈವೇಟ್ ಪಾರ್ಟಿ ಹೋಗಿ ಹಾಕಬೇಕಲ್ಲಿ ಒಂದು FIR ದಾಖಲು ಮಾಡಬೇಕು, ಈಗ ಅನ್ಯಾಯ ಆಗಿದೆ, ಈ ರೀತಿ ಹಗರಣ ನಡೆದಿದೆ. ಅದಾದಮೇಲೆ ತನಿಖೆಗೆ ಪೊಲೀಸರು ಬರ್ತಾರೆ, ಎಲ್ಲ ಶುರು ಆಗುತ್ತೆ. ಇಲ್ಲಿ ರಿವರ್ಸ್ ಗೇರೆಲ್ಲ ಆಗಿದೆ. ಇಲ್ಲಿ SIT ಬರುತ್ತೆ, ಬಂದಾದಮೇಲೆ FIR ದಾಖಲೆ ಮಾಡಿದ್ದಾರೆ. ಇದೆಲ್ಲ ಅದಕ್ಕೊಂದು ಬೇರೆ ರೀತಿಯಾದಂಥ ಪ್ರೊಸೀಜರನ್ನು ಯೋಗಿ ಆದಿತ್ಯನಾಥ್ ಮಾಡಿಸ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೆ ಶುಭ್ರವಾಗಿ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಮತ್ತು ಹಣಕಾಸು ಹೊರಗಡೆ ಬರಬೇಕಾಗಿದೆ. ಒಂದು ಮುಖ್ಯವಾದ ವಿಷಯವನ್ನು ನಾವು ಮರಿಬಾರ್ದು. ಏನಪ್ಪ ಅಂದರೆ, ಈ ದೇಶದಲ್ಲಿ ಈ ಕ್ಷಣದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳು, ಅದು ದಿಲ್ಲಿಯ ಕಾಕ್ರೋಚ್ ಜನತಾ ಪಾರ್ಟಿಯ ಜಂತರ್ ಮಂತರ್ನ ಪ್ರತಿಭಟನೆ ಇರ್ಬೋದು, ಅಥವಾ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ಆಗ್ತಾ ಇರುವಂಥ ಅಕ್ರಮ ಹಗರಣ ಆಗಿರ್ಬೋದು, ಹಣಕಾಸಿನ ಹಗರಣ ಆಗಿರ್ಬೋದು, ಎಲ್ಲವೂ ಕೂಡ ಹೋಗಿ ಮುಟ್ಟೋದೆಲ್ಲಿಗೆ ಅಂದರೆ, ಅದರ ಗಮ್ಯ ಎಲ್ಲಿ ಅಂದರೆ 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ ಒಂದು ದೇವಸ್ಥಾನದ ಲೆಕ್ಕಾಚಾರವನ್ನೇ ಸರಿ ನೋಡಲಿಲ್ಲ ಅಂತ ಗುಲ್ಲಿ ಹಬ್ಬಿಸ್ಲಿಕ್ಕೆ ರೆಡಿಯಾಗಿ ಕಾಯ್ಕೊಂಡಿದ್ದಾರೆ. ಅಖಿಲೇಶ್ ಯಾದವ್ ಥರದವರು ಹೇಗಾದರೂ ಮಾಡಿ ಇವ್ರನ್ನ ಸಿಗಾಕ್ಸ್ಬೇಕು ಅಂತ ಇನ್ನಿರ್ದಾಗ ಕಾಯ್ತಾ ಇದ್ದಾರೆ. ಯಾವಾಗ ತನ್ನ ಕಡೆಯ ವ್ಯಕ್ತಿಯೇ ರಾಮಶಂಕರ್ ಯಾದವ್ ವರ್ಸು ಟಿನ್ನು ಯಾದವ್ ತಮ್ಮ ಕಡೆಯವನೇ ಇದರಲ್ಲಿದ್ದಾನೆ, ಅವನೇ ದೊಡ್ಡ ಹಗರಣ ಮಾಡಿದವನು ಅಂತ ಗೊತ್ತಾದ ತಕ್ಷಣ ಡೈಲಾಗ್ ಕೇಳಬೇಕಾಯ್ತು ಅಖಿಲೇಶ್ ಯಾದವ್. ಏನಿದು ಸರ್ಕಾರಿ ಅಧಿಕಾರಿಗಳು ಹೋಗಿ ತನಿಖೆ ಮಾಡೋದಾ? ಈ ರೀತಿ ಮಾಡಲಿಕ್ಕೆ ಸಾಧ್ಯನಾ? ಇದನ್ನು ಒಪ್ಪಲಿಕ್ಕಾಗೋದಿಲ್ಲ. ನೀವೆಲ್ಲ ಈ ರೀತಿ ಇದ್ದೀವಿ, ಒಂದು ದೇವಸ್ಥಾನಕ್ಕೆ ಅವಮಾನ ಮಾಡ್ತಾಯಿದ್ರಿ. ಶ್ರೀರಾಮ ಮಂದಿರ ಮರ್ಯಾದಾ ಪುರುಷೋತ್ತಮ ರಾಮ ಮಂದಿರಕ್ಕೆ ಅವಮಾನ ಮಾಡ್ತಾಯಿದ್ರಿ. ನೀವೆಲ್ಲ CCTV ಆಫ್ ಮಾಡಿ, ಕರೆಂಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ, ಕಳ್ಳ ತಂತಾನೆ ಬಂದು ತಾನು ತೆಗೆದುಕೊಂಡು ಹೋಗಿರುವಂಥ ಎಲ್ಲ ಸಾಮಾನುಗಳನ್ನು, ದಾನದ ವಸ್ತುಗಳನ್ನು, ದುಡ್ಡನ್ನು ಇಟ್ಟು ಹೋಗ್ತಾನೆ ಅಂಥ ಸ್ಟೇಟ್ಮೆಂಟು ಅಖಿಲೇಶ್ ಯಾದವ್. ಎಲ್ಲಾದರೂ ಈ ರೀತಿ ಹೇಳಿಕೆಯನ್ನು ಕೇಳಿದ್ದೀರಾ ನೀವು? ಒಬ್ಬ ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ, ಈಗ ಮಾಜಿ ಮುಖ್ಯಮಂತ್ರಿ, ಒಬ್ಬ ಸಂಸದ ತನಿಖೆಯನ್ನೇ ಮಾಡಬೇಡಿ, ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬಿಡಿ, ಇಟ್ಟು ಹೋಗ್ತಾನೆ ಅವನು ಅಂತ ಹೇಳ್ತಾ ಇದ್ದಾನೆ ಇವನು. ಅದು ಬಹಿರಂಗವಾಗಿ ಯಾರ್ದೋ ಮುಂದೆ ಮಾತಾಡೋದಲ್ಲ. ಅಂದರೆ ತನ್ನ ಕಡೆಯವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ. ಯಾದವರು ಸುಮಾರು ಜನ ಇದರಲ್ಲಿದ್ದಾರೆ, ಮುಖ್ಯವಾಗಿ ಈತನ ಬಲಗೈ ಬಂಟನೇ ಇದ್ದಾನೆ ಟಿನ್ನು ಯಾದವ್. ಇಲ್ಲಿ ಈ ರೀತಿ ನಡೀತಾ ಇರೋ ವಿದ್ಯಮಾನವನ್ನು ನಾವು ಹೆಂಗೆ ಒಪ್ಲಿಕ್ಕೆ ಸಾಧ್ಯ? ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.